ನಮಸ್ಕಾರ. ಇಚ್ಛಾ ಹರ್ಬಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಈ ಡಯಾಬಿಟೀಸ್ ಅಂತಂದ್ರೇನು, ಡಯಾಬಿಟೀಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಡಯಾಬಿಟೀಸ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಡಯಾಬಿಟೀಸ್ ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ಸಾಕಷ್ಟು ಜನ ಶುಗರ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹಲವಾರು ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ತಗೊಂಡಿರ್ತಾರೆ. ಆದ್ರೂ ಕೂಡ ಈ ಶುಗರ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರೋದಿಲ್ಲ. ಹಾಗಿದ್ರೆ ಯಾವ ರೀತಿಯಾಗಿರುವಂತಹ ಆಹಾರದ ನಾವು ತಗೊಳ್ಬೇಕಾಗತ್ತೆ, ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ, ನಮ್ಮ ಶುಗರ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಏನೆಲ್ಲ ಮಾಡ್ಬೇಕಾಗತ್ತೆ, ಇನ್ ಕೇಸ್ ಡಯಾಬಿಟೀಸ್ ನ ತುಂಬಾ ನಾವು ಇಗ್ನೋರ್ ಮಾಡಿದ್ವಿ, ನೆಗ್ಲೆಕ್ಟ್ ಮಾಡಿದ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಗೆ ಒಳಗಾಗ್ತೀವಿ, ಇದೆಲ್ಲದ್ರ ಬಗ್ಗೆ ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ, ಚಿಕಿತ್ಸೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ. ವೈದ್ಯರನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರಿನ ವಿಜಯನಗರನಲ್ಲಿ ನಿಮ್ಗೆ ಇಚ್ಛಾ ಹರ್ಬಲ್ ಸೆಂಟರ್ ಇದೆ. ಸೊ ನೇರವಾಗಿ ಬರಬಹುದು, ವೈದ್ಯರನ್ನ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರು ಆನ್ಲೈನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ಸ್ ನ ಪಡ್ಕೊಳ್ಬಹುದು. ಅದಷ್ಟಿಲ್ಲದೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಿಮ್ಗೆ ದೂರದ ಊರುಗಳಲ್ಲಿ ಕೂಡ ಇದೆ. ಇಲ್ಲಿ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ. ನೇರವಾಗಿ ಹೋಗಿ ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಇಚ್ಛಾ ಹರ್ಬಲ್ ಪ್ರಾಡಕ್ಟ್ಸ್ ನ ಕೂಡ ನೀವು ಪಡ್ಕೊಳ್ಬಹುದು. ಇನ್ನು ನಿಮ್ಗೆ ಹೊಸಕೋಟೆ, ದೇವಸಂದ್ರ, ಹೊಸಕೆರೆಹಳ್ಳಿ, ಕುರುಬ್ರಳ್ಳಿ, ಇನ್ನು ಮೈಸೂರು, ಮಂಡ್ಯ, ರಾಮನಗರ, ಹುಬ್ಳಿನಲ್ಲಿ ಕೂಡ ನಿಮ್ಗೆ ಶಾಖೆಗಳಿದೆ. ಸೊ ನಿಮಗೆ ಯಾವ್ದು ನಿಯರೆಸ್ಟ್ ಆಗುತ್ತೆ ಆ ಒಂದು ಬ್ರಾಂಚ್ಗೆ ವಿಸಿಟ್ ಮಾಡಬಹುದು. ಸೊ ತುಂಬಾ ಜನಕ್ಕೆ ಡಯಾಬಿಟೀಸ್ ಸಮಸ್ಯೆಯಿಂದ ಸಫರ್ ಆಗ್ತಿರ್ತಾರೆ. ಡಯಾಬಿಟೀಸ್ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಓಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಮೊದಲದಾಗಿ ತಿಳಿಸ್ಕೊಡಿ ಡಾಕ್ಟರ್, ಈ ಮಧುಮೇಹ ಅಂತಂದ್ರೆ ಯಾವ ರೀತಿ ಇದನ್ನ ಡಿಫೈನ್ ಮಾಡ್ತೀರಾ ಆಯುರ್ವೇದದ ಪ್ರಕಾರ? ಈಗ ಮಧುಮೇಹ ಅಂತಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಏನು ಜಾಸ್ತಿ ಆಗುತ್ತೆ ಅದನ್ನ ನಾವು ಮಧುಮೇಹ ಅಂತ ಕರಿತೀವಿ. ಸೊ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಪೇಂಕ್ರಿಯಾಸ್ ಇನ್ಸುಲಿನ್ ಸೆಕ್ರೀಟ್ ಮಾಡುತ್ತೆ, ಆದ್ರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ಪೇಂಕ್ರಿಯಾಸ್ ಇನ್ಸಫಿಷಿಯನ್ಸ್ ಇನ್ಸುಲಿನ್ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಸಂದರ್ಭದಲ್ಲಿ ನಮಗೆ ಮಧುಮೇಹ ಬರುವಂತ ಸಾಧ್ಯತೆಗಳಿರುತ್ತೆ. ಆಯುರ್ವೇದದ ಪ್ರಕಾರ ಹೋದ್ರೆ ನಮ್ಮ ದೇಹದಲ್ಲಿ ವಾತ ಹಾಗೂ ಕಫ ದೋಷ ಹೆಚ್ಚಾದ್ರೆ, ಮುಖ್ಯವಾಗಿ ಕಫ ದೋಷನ ನಾವಿಲ್ಲಿ ತಗೊಳ್ತೀವಿ. ಸೊ ನಮ್ಮ ದೇಹದಲ್ಲಿ ಕಫ ದೋಷ ಏನಾದ್ರು ಹೆಚ್ಚಾದ್ರೆ ಅದ್ರ ಜೊತೆಗೆ ವಾತ ದೋಷನೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವಾಗ ನಮ್ಗೆ ಮಧುಮೇಹ ಬರೋ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಇದಕ್ಕೆ ಪ್ರಮುಖವಾಗಿರುವಂತ ಕಾರಣಗಳು ಅಂತ ಏನಾದ್ರು ಹೇಳ್ಬೋದಾ? ಈಗ ಮಧುಮೇಹ ಅಂತಂದ್ರೆ ಈಗ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ತುಂಬಾ ಜನ ಬರ್ತಾರೆ, ಜುವೆನೈಲ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಸೊ ಚಿಕ್ಕ ಮಕ್ಕಳಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇದೆ. ಕಾರಣ ಹೆರಿಡಿಟ್ರಿ ಇರ್ಬೋದು, ಇಲ್ಲ ಮಧುಮೇಹ ಬರೋದಕ್ಕೆ ಮುಖ್ಯ ಕಾರಣ ಬಂದು ಹೆರಿಡಿಟ್ರಿನೇ. ಅದ್ರ ಜೊತೆಗೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಕೂಡ ಒಂದು, ಇವಾಗ ತುಂಬಾನೇ ಜನ ಸ್ಟ್ರೆಸ್ಗೊಳಗಾಗ್ತಾರೆ, ಕೆಲಸಗಳು ಜಾಸ್ತಿ ಇರುತ್ತೆ, ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಅದರಿಂದನೂ ಕೂಡ ಬರ್ತಾ ಇರುತ್ತೆ. ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಒಂದು ತುಂಬಾನೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ನೀವು ವಾಕ್ ಮಾಡಲ್ಲ, ಕೂತಲ್ಲೇ ಇರ್ತೀರಾ, ಇಲ್ಲ ಕೂತಲ್ಲೇ ಕೆಲಸ ಮಾಡ್ತೀರಾ, ಇಲ್ಲ ಜಾಸ್ತಿ ನಿದ್ದೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಡಯಾಬಿಟಿಸ್ ಬರೋ ಸಾಧ್ಯತೆಗಳಿರುತ್ತೆ. ಮತ್ತೆ ನೀವು ಮದ್ಯಪಾನ, ಧೂಮಪಾನ ಮಾಡೋದ್ರಿಂದನೂ ಕೂಡ ಡಯಾಬಿಟಿಸ್ ಬರುತ್ತೆ. ಇಲ್ಲ ನೀವೇನಾದ್ರೂ ಒಬೇಸ್ ಆಗಿದ್ರೆ, ಅಂದ್ರೆ ನೀವು ತುಂಬಾ ದಪ್ಪ ಇದ್ರೂ ಕೂಡ ನಿಮ್ಗೆ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಕೆ, ಹಲವಾರು ಕಾರಣಗಳಿರ್ಬೋದು ಡಯಾಬಿಟಿಸ್ ಸಮಸ್ಯೆಗೆ. ಒಬೇಸಿಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹಲವಾರು ಕಾರಣಗಳನ್ನ ನಾವು ನೋಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನಿಮಗೂ ಕೂಡ ಡಯಾಬಿಟಿಸ್ ಸಮಸ್ಯೆಗಳಿದೆ, ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನೇರವಾಗಿ ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಇನ್ನು ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಸೊ ತುಂಬಾ ಜನಕ್ಕೆ ಡಯಾಬಿಟಿಸ್ ಇದೆ ಅನ್ನೋಂಥದ್ದೇ ಗೊತ್ತಿರೋದಿಲ್ಲ. ಪ್ರಮುಖವಾಗಿರುವಂತಹ ಲಕ್ಷಣಗಳ ಬಗ್ಗೆ ನಾವು ನೋಡೋದಾದ್ರೆ ಯಾವ ಲಕ್ಷಣಗಳು ಕಂಡಾಗ ವೈದ್ಯರನ್ನ ಭೇಟಿ ಮಾಡಬೇಕಾಗುತ್ತೆ? ಡಯಾಬಿಟಿಸ್ ಅಂದ್ರೆ ಅದು ಒಂದು ಏಜ್ ಫ್ಯಾಕ್ಟರ್ ಕೂಡ ಹೌದು. ನಿಮ್ಗೆ ಆಫ್ಟರ್ 40-50 ಕೂಡ ಸಾಮಾನ್ಯವಾಗಿನೇ ಡಯಾಬಿಟಿಸ್ ಬರುತ್ತೆ. ಅದಲ್ದೇನೆ ನೀವೇನಾದ್ರೂ ಚಿಕ್ಕ ಏಜ್ ಅವ್ರು ಆಗಿದ್ರೆ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ, ಅಥವಾ ಕೈ ಕಾಲುಗಳಲ್ಲಿ ಉರಿ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಹಸುವೆ ಹೆಚ್ಚಾಗೋದು ಆಗ್ತಾ ಇರುತ್ತೆ, ಅಥವಾ ಗಾಯಗಳಾದ್ರೆ ಒಣಗೋದಿಲ್ಲ, ಇಲ್ಲ ತುಂಬಾನೇ ಬೆವರುತ್ತಾ ಇರ್ತಾರೆ, ಅಥವಾ ಕೆಲವರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಲಕ್ಷಣಗಳು ಕಂಡಾಗ ನೀವು ತಕ್ಷಣನೇ ಹೋಗಿ ವೈದ್ಯರನ್ನ ಮೀಟ್ ಮಾಡಿ, ಸೊ ಸಕ್ಕರೆ ಕಾಯಿಲೆ ಇದ್ರೆ ಅದಕ್ಕೆ ನೀವು ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಖಂಡಿತ. ಸೊ ತುಂಬಾ ಜನ ಈ ಗೂಗಲ್ ಮಾಡಿ ಕೂಡ ಹಲವಾರು ರೀತಿಯಾಗಿರುವಂತಹ ಟಿಪ್ಸ್ ಗಳನ್ನ ಫಾಲೋ ಮಾಡ್ತಿರ್ತಾರೆ, ಅಥವಾ ಮೆಡಿಸಿನ್ಸ್ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಫುಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಡಯಾಬಿಟೀಸ್ಗೆ ಟ್ರೀಟ್ ಮಾಡಬೇಕು ಅಂತಂದ್ರೆ, ಅಥವಾ ಡಯಾಬಿಟಿಸ್ ಶುಗರ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಮೊದಲದಾಗಿ? ಮುಖ್ಯವಾಗಿ ನೀವು ಡಯಾಬಿಟಿಸ್ ನ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಇದೆಲ್ಲ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ನ ನಾವಾಗ್ಲೇ ಹೇಳ್ದಾಗೆ ನಾವೇನು ಎಲ್ಲಿವರೆಗೂ ಮಾತಾಡಿದ್ವಿ, BP ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಇಲ್ಲ ಡಯಾಬಿಟಿಸ್ ಇರ್ಬೋದು, ಅದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ನಿಮ್ಮ ಆಹಾರ ಕೆಲವು ಬದಲಾವಣೆನ ಮಾಡ್ಕೊಳ್ಬೇಕು, ಮತ್ತೆ ನಿಮ್ಮ ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾವು ಇನ್ಸುಲಿನ್ ಹಾರ್ಮೋನ್ ಪ್ರಾಪರ್ ಆಗಿ ಸೆಕ್ರೀಟ್ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಡಯಾಬಿಟಿಸ್ ಇದ್ರೆ ಎಕ್ಸರ್ಸೈಸ್ ಅಂತೂ ಮೇನ್ ಇಂಪಾರ್ಟೆಂಟ್. ನೀವು ವಾಕ್ ಮಾಡಲೇಬೇಕಾಗುತ್ತೆ, ಅಥವಾ ವ್ಯಾಯಾಮ ಮಾಡೋದು, ಇಲ್ಲ ಯೋಗಾಭ್ಯಾಸ ಮಾಡೋದು, ಇಲ್ಲ ನಿಮ್ದೇನಾದ್ರೂ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇದ್ರೆ ಧ್ಯಾನ ಮಾಡೋದು, ಅಂದ್ರೆ ಮೆಡಿಟೇಷನ್ ಮಾಡೋದ್ರ ಮೂಲಕ ಏನಾಗುತ್ತೆ, ನಿಮ್ ಪೇಂಕ್ರಿಯಾಸ್ ಸರಿಯಾಗಿ ಸೆಕ್ರೀಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಡಯಾಬಿಟಿಸ್ ನ ನೀವು ಕಡಿಮೆ ಮಾಡ್ಕೊಳ್ಬಹುದು.
ಸೊ ಚಿಕಿತ್ಸೆ ಅನ್ನೋದು ಕೂಡ ಇದ್ದೇ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು. ಯಾವೆಲ್ಲ ರೀತಿಯಾಗಿರುವಂತ ನಾವು ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ, ಲೈಫ್ ಸ್ಟೈಲ್ ಆಕ್ಟಿವಿಟೀಸ್ ಏನೆಲ್ಲ ತಗೊಳ್ಬೇಕಾಗತ್ತೆ, ಫುಡ್ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸಾಕಷ್ಟು ವರ್ಷಗಳಿಂದ ಸಕ್ಕರೆ ಕಾಯಿಲೆ ಸಮಸ್ಯೆ ಇದೆ, ಡಯಾಬಿಟಿಸ್ ಇಂದ ಸಫರ್ ಆಗ್ತಿದ್ದೀರಾ, ಇನ್ಸುಲಿನ್ ಅಥವಾ ಮಾತ್ರೆಗಳನ್ನ ತಗೊಳ್ತಾ ಇದ್ರು ಕೂಡ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳು ಬೇಕು, ಹೇಗೆ ನಿಮ್ಮ ಶುಗರ್ ಲೆವೆಲ್ಸ್ ನ ನೀವು ಕಂಟ್ರೋಲ್ಗೆ ತಗೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ವೈದ್ಯರು ತಿಳಿಸ್ಕೊಡ್ತಾರೆ. ತುಂಬಾ ಜನ ನಮ್ಮ ಹೆರಿಡಿಟ್ರಿಯಿಂದ ಬಂದಿದೆ, ನಮ್ಮ ಪೇರೆಂಟ್ಸ್ ಗಿತ್ತು ಅದಕ್ಕೆ ನಮಗೆ ಬಂದಿದೆ ಅಂತ ತುಂಬಾ ಜನ ಇಗ್ನೋರ್ ಮಾಡೋದೇ ಕಾಮನ್ ಅಂತ ಹೇಳ್ಬೋದು. ಯಾವ ಕಾಂಪ್ಲಿಕೇಶನ್ಸ್ ಗೆ ಒಳಗಾಗ್ತಾರೆ, ಏನಾದ್ರೂ ಆ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ತೊಂದರೆಗಳಾಗಬಹುದು? ಈಗ ಡಯಾಬಿಟಿಸ್ ಬಂದ್ರೆ ಕೆಲವರು ತುಂಬಾ ಜನ ಪೇಷಂಟ್ ಫೋನ್ ಮಾಡ್ತಾರೆ ಅಲ್ವಾ, ಈ ಹಳ್ಳಿ ಕಡೆ ಇರ್ಬೋದು, ಜಾಸ್ತಿ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈಗ ನಾನು ತಗೊಳ್ತೀನಿ 2 ದಿನಕ್ಕೆ ಒಂದ್ಸಲಿ ಟ್ಯಾಬ್ಲೆಟ್ ತಗೊಳ್ತೀನಿ, ಇಲ್ಲ 3-4 ದಿನಕ್ಕೆ ಒಂದ್ಸಲಿ ತಗೊಳ್ತೀನಿ, ನನ್ಗೇನು ಸಿಂಪ್ಟಮ್ಸೇ ಕಾಣಿಸ್ತಾ ಇಲ್ಲ, ನನ್ಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಆ ರೀತಿ ಮಾಡಬಾರ್ದು. ಪ್ರಾಪರ್ ಆಗಿ ಒಂದ್ಸಲಿ ನೀವು ಟೆಸ್ಟ್ ಮಾಡಿಸಿದಾಗ ನಿಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣನೇ ಅದು ಸೂಕ್ತವಾದ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಸೊ ನಮ್ಮ ಸೆಂಟರ್ಗೆ ಏನಾದ್ರೂ ಬಂದಾಗ ನಾವು ಪೇಷಂಟ್ಗೆ ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದ್ರ ಜೊತೆ ಅವ್ರಿಗೆ ಏನಾದ್ರೂ ತುಂಬಾ ವರ್ಷಗಳಿಂದ ಇದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ರೆ ನಾವು ವಮನ, ವಿರೇಚನ, ಎನಿಮಾ ಇರಬಹುದು, ಅಥವಾ ಆಯುರ್ವೇದಿಕ್ ಅಲ್ಲಿ ಬೇರೆ ಬೇರೆ ಔಷಧಿಗಳು ಕೂಡ ಇದೆ, ಕಷಾಯಗಳು ಕೂಡ ಇದೆ. ಸೊ ಅದನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡಿ ನಾವು ಮಧುಮೇಹವನ್ನ ನಿಯಂತ್ರಣಕ್ಕೆ ತರೋದ್ರಲ್ಲಿ ತುಂಬಾನೇ ಚಿಕಿತ್ಸೆ. ಖಂಡಿತ ಡಾಕ್ಟರ್. ಇನ್ನು ಈ ಒಂದು ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಅಂತಂದ್ರೆ ಏನು, ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಡಯಾಬಿಟಿಸ್ ಪೇಷಂಟ್ಸ್ಗೆ? ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಅಂತಂದ್ರೆ ಇದು ಒಂದು ಔಷಧಿ ಅಲ್ಲ, ಇದು ಹರ್ಬಲ್ ಡೈಟರಿ ಸಪ್ಲಿಮೆಂಟ್. ಸೊ ದಿನನಿತ್ಯನೂ ಇದನ್ನ ನೀವು ತಗೊಳ್ಬಹುದು. ಸೊ ಮಧುಮೇಹ ನೀವು ಚೆಕ್ ಮಾಡಿಸಿದಾಗ ನಂಗೆ ಡಯಾಬಿಟಿಸ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಅಂದ್ರೆ, ಅಥವಾ ಡಯಾಬಿಟಿಸ್ ಬಂದು ತುಂಬಾ ವರ್ಷ ಆಗಿದೆ, ನಾನು ಅಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಇದನ್ನ ಮಧುನಾಶಿನಿನ ತಗೊಳ್ಬಹುದು. ನಾವು ಕೇಳ್ಪಟ್ಟಂಗೆ ಶುಗರ್ ಪೇಷಂಟ್ಸ್ಗೆ ಸ್ವೀಟ್ಸ್ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ, ಅಥವಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಊಟ ಆದ್ಮೇಲೆ ಏನಾದ್ರು ಸ್ವೀಟ್ ತಿನ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಆ ಕ್ರೇವಿಂಗ್ಸ್ ಎಲ್ಲ ಕೂಡ ಈ ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಏನಾದ್ರೂ ಆ ಕ್ರೇವಿಂಗ್ಸ್ ಕಡಿಮೆ ಮಾಡ್ಕೊಳ್ಬಹುದಾ? ಖಂಡಿತ. ಯಾಕಂದ್ರೆ ಮಧುನಾಶಿನಿಯಲ್ಲಿ ನಾವು ಮುಖ್ಯವಾಗಿ ಗುಡ್ಮಾರ್ ಅಂತ ಒಂದು ಇದು ಬರುತ್ತೆ, ಗಿಡಮೂಲಿಕೆ ಬರುತ್ತೆ. ಅದನ್ನ ಹಾಕಿರೋದ್ರಿಂದ ಏನಾಗುತ್ತೆ, ನಿಮ್ಮ ನಾಲ್ಗೆಯಲ್ಲಿ ತಾತ್ಕಾಲಿಕವಾಗಿ ಸಿಹಿಯನ್ನ ಏನು ರುಚಿನ ಟೇಸ್ಟ್ ಮಾಡುತ್ತೆ ಅದನ್ನ ತಾತ್ಕಾಲಿಕವಾಗಿ ನಿಯಂತ್ರಣ ಮಾಡುತ್ತೆ. ಸೊ ಆದ್ರಿಂದ ನೀವು ಸ್ವೀಟ್ ತಿಂದ್ರೂ ಕೂಡ ಅಷ್ಟೊಂದು ಸೆನ್ಸೇಷನ್ ಆಗಲ್ಲ ನಿಮ್ಗೆ. ನಾನು ಸ್ವೀಟ್ ತಿಂತಾ ಇದ್ದೀನಿ, ಈಗ ನಾರ್ಮಲ್ ಆಗಿರೋರು ಸ್ವೀಟ್ ತಿಂದ್ರೆ ನಾನು ತುಂಬಾ ಸ್ವೀಟ್ ತಿನ್ಬೇಕು ಅಂತ ಮತ್ತೆ 1, 2, 3 ತಿಂತಾನೆ ಇರ್ತಾರೆ. ಬಟ್ ಮಧುನಾಶಿನಿ ತಗೊಳ್ತಾ ಇದ್ರೆ ನೀವು ಸ್ವೀಟ್ ತಿನ್ನೋದ್ರಿಂದ ಆತರ ನಿಮ್ಗೆ ಟೇಸ್ಟ್ ಇದೆ ಅಂತ ಅನ್ಸೋದಿಲ್ಲ. ಸೊ ಆದ್ರಿಂದ ನಿಮ್ಗೆ ಶುಗರ್ ಕ್ರೇವಿಂಗ್ಸ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಪೇಂಕ್ರಿಯಾಸು ಇನ್ಸುಲಿನ್ ಪ್ರಾಪರ್ ಆಗಿ ಸೆಕ್ರೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಸಕ್ಕರೆ ಏನಿದ್ರು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ನಾವು ನೇರಳೆ ಹಣ್ಣು, ಹಾಗಲಕಾಯಿ ಎಲ್ಲ ಬಳಸಿರೋದ್ರಿಂದ ಅದು ನಿಮ್ಮ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ. ಸೊ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಹಸಿವು ಆದಷ್ಟು ಆಗಲ್ಲ, ಹಸಿವು ನಿಯಂತ್ರಣಕ್ಕೆ ಬರುತ್ತೆ. ಸೊ ಆದಷ್ಟು ನಿಮ್ಗೆ ಶುಗರ್ ಕ್ರೇವಿಂಗ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಇನ್ನು ಜೊತೆಗೆ ನಾವು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ತುಂಬಾ ಜನ ತುಂಬಾ ರೀತಿ ಪ್ರಯತ್ನ ಪಟ್ಟಿರ್ತಾರೆ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ಕೊಳ್ಬೇಕು, ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರಬೇಕು ಅಂತ. ಈ ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಅಲ್ಲಿ ಏನೆಲ್ಲ ವಿಶೇಷವಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆ, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ಮುಖ್ಯವಾಗಿ ಮಧುನಾಶಿನಿಯಲ್ಲಿ ನಾವು ಗುಡ್ಮಾರ್ನ ಯೂಸ್ ಮಾಡಿದೀವಿ. ಅದು ಮುಖ್ಯವಾಗಿ ನಿಮ್ಗೆ ಪೇಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಲೆವೆಲ್ ನ ಸೆಕ್ರೀಟ್ ಮಾಡೋದನ್ನ ನಿಯಂತ್ರಣ ಮಾಡುತ್ತೆ. ಸೆಕ್ರೀಟ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಅದು ಸೆಕ್ರೀಟ್ ಆಗುವಾಗ ಮಾಡುತ್ತೆ, ಅಥವಾ ಇನ್ಸುಲಿನ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಿಲ್ಲ ಅಂತಂದ್ರೆ ಅದು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆ ಹಾಗಲಕಾಯಿಯನ್ನು ಕೂಡ ನಾವು ಬೆಳೆಸಿದೀವಿ. ಇದು ಕೂಡ ನಿಮ್ಗೆ ಇನ್ಸುಲಿನ್ ಪ್ರಾಪರ್ ಆಗಿ ಸೆಕ್ರೀಟ್ ಮಾಡೋ ಹಾಗೆ ಮಾಡುತ್ತೆ. ಇನ್ನ ನೇರಳೆ ಹಣ್ಣು ಇದರಲ್ಲಿ ಏನಕ್ಕೆ ಆಡ್ ಮಾಡಿದೀವಿ ಅಂದ್ರೆ, ನೀವು ಆಗ್ಲೇ ಕೇಳಿದ್ರಿ ಡಯಾಬಿಟಿಸ್ ಇಂದ ಏನ್ ಕಾಂಪ್ಲಿಕೇಶನ್ ಬರ್ಬೋದು ಅಂತ ಅಂದ್ಬಿಟ್ಟು. ಕೆಲವರಿಗೆ ಲಕ್ಷಣ ಏನಿರುತ್ತೆ, ಡಯಾಬಿಟಿಸ್ ಇದ್ದಾಗ ಅತಿಯಾಗಿ ಮೂತ್ರ ವಿಸರ್ಜನೆ ಮಾಡುವಂತದ್ದು ಏನಿರುತ್ತೆ, ನೇರಳೆ ಹಣ್ಣು ಅದನ್ನ ಕಡಿಮೆ ಮಾಡ್ಕೊಡುತ್ತೆ. ಸೊ ಅವ್ರಿಗೆ ಏನಾದ್ರೂ, ಕೆಲವರಿಗೆ, ಎಲ್ಲರಿಗೂ ಈ ತರ ಲಕ್ಷಣಗಳು ಕಾಣಿಸಲ್ಲ, ಕೆಲವರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಈ ತರ ಅತಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ನೇರಳೆ ಹಣ್ಣನ್ನ ನಾವಿಲ್ಲಿ ಬಳಸಿದೀವಿ. ಮತ್ತೆ ಇದರಲ್ಲಿ ಬೇವಿನ ಸೊಪ್ಪು ಕೂಡ ಇದೆ. ಬೇವಿನ ಸೊಪ್ಪು ಏನ್ ಮಾಡುತ್ತೆ ಅಂತಂದ್ರೆ ಇನ್ಸುಲಿನ್ ಲೆವೆಲ್ ನ ರೆಗ್ಯುಲೇಟ್ ಮಾಡುತ್ತೆ. ಇನ್ಸುಲಿನ್ ಸೆಕ್ರೀಷನ್ ಏನಾದ್ರೂ ಕಡಿಮೆ ಇದ್ರೆ ಅದನ್ನ ಅದು ಜಾಸ್ತಿ ಮಾಡಿ ಕೊಡುತ್ತೆ. ಸೊ ಪ್ರಾಪರ್ ಆಗಿ ಸೆಕ್ರೀಟ್ ಆಗೋಕೆ ಮಾಡುತ್ತೆ. ಇನ್ನ ಬೇಲ್ದ ಹಣ್ಣು ಕೂಡ ಇದರಲ್ಲಿ ಬಳಸಿದೀವಿ. ಬೇಲ್ದ ಹಣ್ಣು ಶುಗರ್ ಇರೋರಿಗೆ ತುಂಬಾ ಒಳ್ಳೇದು. ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಸೊ ಬೇಲ್ದ ಹಣ್ಣು ಏನ್ ಮಾಡುತ್ತೆ, ಈಗ ನಮ್ಗೆ ಲಿಪಿಡ್ ಶೇಖರಣೆ ಆಗುತ್ತೆ ನಮ್ಮ ರಕ್ತನಾಳಗಳಲ್ಲಿ. ಆ ಲಿಪಿಡ್ ಶೇಖರಣೆಯನ್ನ ಇದು ಕಡಿಮೆ ಮಾಡಿ ಕೊಡುತ್ತೆ. ಸೊ ನೀವು ದಪ್ಪ
ದಪ್ಪ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಅಂದ್ರೆ ವೆಯ್ಟ್ ಲಾಸ್ ಏನಾದರೂ ಆಗ್ತಾ ಇದ್ರೆ ನಿಮಗೆ ಅದನ್ನ ಕೂಡ ನಿಮಗೆ ಸ್ವಲ್ಪ ಸರಿ ಮಾಡಿ ಕೊಡುತ್ತೆ ಇದು. ಮತ್ತೆ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಏನಿರುತ್ತೆ, ಲಿಪಿಡ್ ಶೇಖರಣೆಯಿಂದ ಹಾರ್ಟ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ನ ಇದು ಬರದೇ ಇರೋ ರೀತಿಯಲ್ಲಿ ತಡೆಯುತ್ತೆ ಇದು. ಖಂಡಿತ ಎಲ್ಲೋ ಒಂದು ಕಡೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಲಿ ಅಂತ ತಗೊಳ್ಳುವಂಥದ್ದು ಇಷ್ಟು ಮಲ್ಟಿಪಲ್ ಆಗಿ ನಮಗೆ ಕೆಲಸ ಮಾಡುತ್ತೆ ದೇಹಕ್ಕೆ ಅಂತಂದ್ರೆ ಬಹಳನೇ ಬೆನಿಫಿಟ್ ಇದೆ ಇದರಿಂದ ಅಂತ ಹೇಳ್ಬೋದು. ಸೊ ರಿಸಲ್ಟ್ಸ್ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಮಧುನಿಶಿ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ರಿಸಲ್ಟ್ಸ್ ಯಾವ ತರ ಇರುತ್ತೆ? ಸೊ ಈಗ ಯೂಶುವಲಿ ಆವಾಗಲೇ ಹೇಳಿದಾಗೆ ಬಾರ್ಡರ್ ಲೈನಲ್ಲಿ ಏನಾದರೂ ಇದೆ ಅಂತ ಗೊತ್ತಾದ್ರೆ ಸೊ ಮಧುನಾಶಿನಿನ ನೀವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಬೇರೆ ಯಾವುದೇ ಮೆಡಿಸಿನ್ ಜೊತೆಗೆ ತಗೊಳ್ತೇನೆ ಮಧುನಾಶಿನಿನೇ ನೀವು ತಗೊಳ್ತಾ ಹೋದ್ರೆ ವಿತಿನ್ 15 days ನಿಮಗೆ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. ಸೊ ಅದನ್ನ ನೀವು ನೋಡ್ಬೋದು, ರಿಪೋರ್ಟ್ ತೆಗೆಸಿ ನೋಡ್ಬೋದು. ಇಲ್ಲ ನನಗೆ ತುಂಬಾ ವರ್ಷದಿಂದ ಏನಾದರೂ ಶುಗರ್ ಇದೆ ಅಂತ ಅಂದ್ರೆ ನಿಮ್ಮ ರೆಗ್ಯುಲರ್ ಮೆಡಿಸಿನ್ ಏನು ತಗೊಳ್ತಾ ಇರ್ತೀರಾ ಅದ್ರ ಜೊತೆನೆ ನೀವು ಮಧುನಾಶಿನಿನ ತಗೊಳ್ತಾ ಬಂದ್ರೆ ನಿಮ್ಮ ಮೆಡಿಸಿನ್ ಡೋಸೇಜ್ ಲೆವೆಲ್ನ ನೀವು ಕಡಿಮೆ ಮಾಡ್ಕೊಂಡು ಬರ್ಬೋದು. ಬಟ್ ಈಗ ನಾನು ಒಂದು 5-6 ವರ್ಷದಿಂದ ನನಗೆ ಡಯಾಬಿಟೀಸ್ ಇದೆ, ನಾನು ಮೆಡಿಸಿನ್ ತಗೊಳ್ತಾ ಇದ್ದೀನಿ, ಅದನ್ನ ಬಿಟ್ಟು ಇದನ್ನ ತಗೊಳ್ಬೋದಾ ಅಂತಂದ್ರೆ ಆ ತರ ಇಲ್ಲ. ಯಾಕಂದ್ರೆ ಆ ಮೆಡಿಸಿನ್ ಆಲ್ರೆಡಿ ನಿಮ್ ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ. ಸೊ ಅದನ್ನ ವಿಡ್ರಾ ಮಾಡಿ ಇದನ್ನ ತಗೊಂಡ್ರೆ ನಿಮ್ ಬಾಡಿ ಆಕ್ಸೆಪ್ಟ್ ಮಾಡಲ್ಲ. ಸೊ ಅದ್ರ ಜೊತೆ ಇದನ್ನ ತಗೊಳ್ತಾ ಹೋದ್ರೆ ಏನಾಗುತ್ತೆ, ನಿಮ್ದು ಮೆಡಿಸಿನ್ ಡೋಸೇಜ್ ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಪ್ಲಸ್ ತುಂಬಾ ಜನಕ್ಕೆ ಕಾಂಪ್ಲಿಕೇಶನ್ಸ್ ಬರ್ತಾ ಇರುತ್ತೆ. ಕೆಲವರಿಗೆ ಕಣ್ಣಿನ ತೊಂದರೆ ಆಗ್ಬಹುದು, ಇಲ್ಲ ಕೆಲವರಿಗೆ ಹೃದಯದ ಸಮಸ್ಯೆಗಳೇ ಬರ್ಬೋದು, ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಈ ತರ ಇದ್ರೆ, ಅಥವಾ ಕೆಲವರಿಗೆ ಗಾಯಗಳಾದ್ರೆ ಬೇಗ ಒಣಗಲ್ಲ, ಇಲ್ಲ ನರ ದೌರ್ಬಲ್ಯತೆ ಇರುತ್ತೆ. ಅದೇನೇ ಕಾಂಪ್ಲಿಕೇಶನ್ ಇದ್ರೂ ಕೂಡ ಮಧುನಾಶಿನಿ ತಗೊಳ್ಳೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡಿ ಕೊಡುತ್ತೆ. ಖಂಡಿತ. ಇನ್ನು ಮಾತ್ರೆಗಳ ಬಗ್ಗೆ ಮಾತನಾಡಿದ್ರಿ, ಸಾಕಷ್ಟು ಜನ ಇನ್ಸುಲಿನ್ ತಗೊಳ್ತಾ ಇರ್ತಾರೆ ಅಂತ ಹೇಳ್ಬೋದು, ಅವ್ರಿಗೂ ಕೂಡ ಮಧುನಾಶಿನಿ ಸಹಾಯ ಮಾಡುತ್ತಾ ಡಾಕ್ಟರ್? ಖಂಡಿತ. ಆಕ್ಚುಲಿ ಒಂದು 2 ಪೇಷಂಟ್ಗೆ ಇನ್ಸುಲಿನ್ ತಗೊಳ್ತಾ ಇರೋರಿಗೆ ಮಧುನಾಶಿನಿ ಕೊಟ್ಟು, ಅಂದ್ರೆ ಇನ್ಸುಲಿನ್ ಜೊತೆನೆ ಮಧುನಾಶಿನಿ ತಗೊಳ್ತಾ ಬರೋದ್ರಿಂದ ಇನ್ಸುಲಿನ್ ಡೋಸೇಜು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ, ಗ್ರಾಜುವಲಿ ಇನ್ಸುಲಿನ್ ಕೂಡ ವಿಡ್ರಾ ಮಾಡಿದ್ದಾರೆ. ಸೊ ಈಗ ಮಧುನಾಶಿನಿನೇ ತಗೊಳ್ತಾ ಇದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಅವ್ರದ್ದೇನು ಡಯಾಬಿಟಿಸ್ ಟ್ಯಾಬ್ಲೆಟ್ ಏನು ತಗೊಳ್ತಾ ಇದ್ರು ಅದ್ರ ಜೊತೆಗೆ ಮಧುನಾಶಿನಿನ ತಗೊಳ್ತಾ ಇದ್ದಾರೆ. ಓಕೆ. ಸೊ ಕೆಲವು ಸರಿ ನಾವು ಮೆಡಿಸಿನ್ಸ್ ಬಗ್ಗೆ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದಾಗ ಒಂದು ಯೋಚನೆ ಬರುತ್ತೆ ಪೇಷಂಟ್ಸ್ಗೆ ಅಥವಾ ಡಯಾಬಿಟಿಸ್ ಇರೋ ಅಂತವ್ರಿಗೆ, ಇದು ತಗೊಳ್ಳೋದ್ರಿಂದ ಏನಾದ್ರು ನಮಗೆ ಅಡ್ಡ ಪರಿಣಾಮಗಳಾಗತ್ತಾ, ದೇಹದ ಮೇಲೆ ಬೇರೆ ರೀತಿಯಾಗಿರುವಂತ ಎಫೆಕ್ಟ್ಸ್ ಇರುತ್ತಾ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇದರಲ್ಲಿ ಖಂಡಿತ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಇದರಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಬೇರೆ ಕಡೆ ಎಲ್ಲ ಮನೆ ಮದ್ದಿಗೆ ಕೆಲವರು ಹೇಳ್ತಾರೆ ಬೇವಿನ ಸೊಪ್ಪು ತಿಂದ್ರೆ ನಿಮ್ಗೆ ಶುಗರ್ ಕಡಿಮೆ ಆಗುತ್ತೆ, ಇಲ್ಲ ಹಾಗಲಕಾಯಿ ತಿಂದ್ರೆ ಕಡಿಮೆ ಆಗುತ್ತೆ ಅಂತ. ಬೆಳಗ್ಗೆ ಯೂಶಲಿ ನಾವೇ ಪೇಷಂಟ್ಗೆ ಏನ್ ಹೇಳ್ತೀವಿ, ಬರಬಾರ್ದು ಅಂತಂದ್ರೆ ಇನ್ ಕೇಸ್ ಹೆರಿಡಿಟರಿ ಇದ್ರೆ ನಿಮ್ಗೆ ಡಯಾಬಿಟಿಸ್ ಬರಬಾರ್ದು ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹಾಗಲಕಾಯಿ ಜ್ಯೂಸ್ ಕುಡೀರಿ ಅಂತ ಹೇಳುತ್ತೆ. ಇದು ನಿಮ್ಗೆ ಬಾಡಿ ಡಿಟಾಕ್ಸ್ ಕೂಡ ಆಗುತ್ತೆ, ಪ್ಲಸ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ತರದ್ದೇ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದರಲ್ಲಿ. ಖಂಡಿತವಾಗ್ಲೂ. ಸೊ ಡಯಾಬಿಟಿಸ್ ಇರೋರಿಗೆ ಒಂದ್ ರೀತಿಯಾಗಿರುವಂತಹ ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಧುನಾಶಿನಿ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಶುಗರ್ ಲೆವೆಲ್ಸ್ ನ ನೀವು ಕಂಟ್ರೋಲ್ಗೆ ತಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಗೆ ನೀವು ಕಾಲ್ ಮಾಡಬಹುದು, ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು. ಬೆಂಗಳೂರಿನ ವಿಜಯನಗರದಲ್ಲಿ ನಿಮ್ಗೆ ಇಚ್ಛಾ ಹರ್ಬಲ್ ಸೆಂಟರ್ ಇರುವಂತದ್ದು. ಸೊ ಡೈರೆಕ್ಟ್ ಆಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಆನ್ಲೈನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ಸ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ನೋಡ್ತಿರೋರಿಗೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಲ್ಲಿ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ. ನಿಮ್ಗೆ ಅಲ್ಲಿ ಕೂಡ ಮಧುನಾಶಿನಿ ಪ್ರಾಡಕ್ಟ್ ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವೈದ್ಯರನ್ನ ಕೂಡ ನೀವು ಕನ್ಸಲ್ಟ್ ಮಾಡಬಹುದು. ನಿಮಗೆ ಮೈಸೂರು, ಮಂಡ್ಯ, ರಾಮನಗರ, ಹುಬ್ಳಿ, ದಾವಣಗೆರೆ, ಬೆಂಗಳೂರಿನ ಕುರುಬ್ರಳ್ಳಿ, ಹೊಸಕೆರೆಹಳ್ಳಿ, ದೇವಸಂದ್ರ ಹಾಗೆ ಹೊಸಕೋಟೆನಲ್ಲಿ ಕೂಡ ನಿಮಗೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಇದೆ. ಸೊ ನಿಮಗೆ ಯಾವ್ದು ನಿಯರೆಸ್ಟ್ ಆಗುತ್ತೆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು. ಡಯಾಬಿಟೀಸ್ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳಿಸ್ತಾ ಇದ್ರು. ಡಯಾಬಿಟೀಸ್ ಇದ್ರೆ ಚಿಂತೆ ಮಾಡೋದು ಬೇಡ, ಆತಂಕಕ್ಕೆ ಒಳಗಾಗೋದು ಬೇಡ. ಈ ಮಧುನಾಶಿನಿ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ, ಆಹಾರ ಯಾವ ರೀತಿ ತಗೊಳ್ಬೇಕಾಗತ್ತೆ, ಏನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಷ್ಟು ಡೋಸೇಜ್ ನಲ್ಲಿ ತಗೊಳ್ಬೇಕಾಗತ್ತೆ, ಇದು ಸರ್ವೇ ಸಾಮಾನ್ಯವಾಗಿ ಬೋಡುವಂತಹ ಪ್ರಶ್ನೆಗಳು ಅಂತ ಹೇಳ್ಬೋದು. ಡೋಸೇಜ್ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾವ ರೀತಿ ಡೋಸೇಜ್ ತಗೊಳ್ಬೇಕು, ಹೇಗೆ ಪ್ಲಾನ್ ಮಾಡ್ಕೊಡ್ತೀರಾ ಅದನ್ನ? ಸೊ ಯೂಶಲಿ ಚಿಕ್ಕ ಮಕ್ಕಳಲ್ಲಾದ್ರೆ ನಾವು 5 ml ಕೊಡ್ತೀವಿ. ಸೊ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 5 ml ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ. ಅಥವಾ ದೊಡ್ಡವರಿಗೆ ಏನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ, ತುಂಬಾ ವರ್ಷಗಳಿಂದ ಇದ್ರೆ ಬೆಳಗ್ಗೆ ಮತ್ತೆ ರಾತ್ರಿ 2 ಟೈಮು ಕೂಡ 10 ml ತಗೊಳ್ಬೇಕಾಗತ್ತೆ. ಸೊ ಇದರಿಂದ ಬೇಗನೆ ನಿಮ್ಗೆ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ನನಗೆ ರೀಸೆಂಟ್ ಆಗಿ ಬಂದಿದೆ, ಇವಾಗ ಚೆಕ್ ಮಾಡಿಸ್ದೆ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ 10 ml ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಬಂದ್ರೆ ಸಾಕಾಗುತ್ತೆ. 15 ದಿನದಲ್ಲೇ ನಿಮ್ಗೆ ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಪೇಷಂಟ್ಸ್ ಫೀಡ್ಬ್ಯಾಕ್ ನಿಮ್ಗೆ ಯಾವ ರೀತಿ ಕೊಡ್ತಾ ಇದಾರೆ? ಬಿಕಾಸ್ ತುಂಬಾ ಜನ ಪೇಷಂಟ್ಸ್ ನ ನೀವು ದಿನನಿತ್ಯ ನೋಡ್ತಾ ಇರ್ತೀರಾ, ಮಧುನಾಶಿನಿ ಯೂಸ್ ಮಾಡಿದ್ಮೇಲೆ ನನಗೆ ಈ ರೀತಿ ಚೇಂಜಸ್ ಆಯ್ತು ಅಂತ ಹೇಗೆ ಬಂದು ವ್ಯಕ್ತಪಡಿಸ್ತಾರೆ? ಆಕ್ಚುಲಿ ತುಂಬಾ ಜನ ಪೇಷಂಟ್ಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. 50+ ಇರೋರು ಕೂಡ ವಿತೌಟ್ ಮೆಡಿಕಲ್ ಅಂದ್ರೆ ಯಾವುದೇ ಅಲೋಪತಿ ಮೆಡಿಸಿನ್ ತಗೊಳ್ದೇನೆ ಮಧುನಾಶಿನಿನೇ ತಗೊಂಡು, ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾದಾಗ ಮಧುನಾಶಿನಿನೇ ತಗೊಂಡು ಅದು ಸಕ್ಕರೆ ಕಾಯಿಲೆ 2 ತಿಂಗಳಲ್ಲೇ ಕಡಿಮೆ ಆಗಿರೋದು ಕೂಡ ಇದೆ.
ಸೊ ಈ ರೀತಿ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ ಒಂದು 3 ತಿಂಗಳು ನಿಮಗೆ ತುಂಬಾ ವರ್ಷದಿಂದ ಇದೆ ಅಂತಂದ್ರೆ 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಆರಾಮಾಗಿ ನಿಮ್ದು ಮಾತ್ರೆ ಡೋಸೇಜ್ನ ಎಲ್ಲ ಕಡಿಮೆ ಮಾಡಿಕೊಂಡು ಮಧುನಾಶಿನಿ ತಗೊಂಡು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಏನು ಬರ್ತಾ ಇರೋ ತರ ಕಾಪಾಡ್ಕೊಳ್ಬೋದು. ಸೊ ಯಾವುದೇ ರೀತಿಯಾಗಿರುವಂತಹ ಕಾಂಪ್ಲಿಕೇಶನ್ಸ್ಗೆ ನೀವು ಒಳಗಾಗಬಾರ್ದು ಅಂತಂದ್ರೆ ಈ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ ಹೇಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಇದು ಕೂಡ ಸಿರಪ್ ರೀತಿನಲ್ಲಿ ಇರುತ್ತಾ ಅಥವಾ ಮಾತ್ರೆಗಳ ಪೌಡರ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇದು ಡಯಟರಿ ಸಪ್ಲಿಮೆಂಟ್ ಆಗಿರೋದ್ರಿಂದ ಸಿರಪ್ ಫಾರ್ಮ್ ಅಲ್ಲೇ ಇದೆ. ಸೊ ಇದು ಬಾಡಿಯಲ್ಲಿ ತುಂಬಾ ಬೇಗನೆ ಅಬ್ಸಾರ್ಬ್ ಆಗುತ್ತೆ. ನಿಮ್ಗೆ ಮಾತ್ರೆಗಿಂತನೂ ಕೂಡ ಸಿರಪ್ ಫಾರ್ಮ್ ಅಲ್ಲಿ ತಗೊಂಡಾಗ ಅದು ಬ್ಲಡ್ ಏನ್ ಮಾಡುತ್ತೆ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ದೇಹದೊಳಗೆ. ಸೊ ಅವಾಗ ನಿಮ್ಗೆ ಬೇಗ ರಿಸಲ್ಟ್ ಸಿಗೋದಕ್ಕೆ ಶುರು ಮಾಡುತ್ತೆ. ಪೇಂಕ್ರಿಯಾಸ್ ಏನಿರುತ್ತೆ ಇನ್ಸುಲಿನ್ ಪ್ರಾಪರ್ ಸೆಕ್ರೀಷನ್ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಡಯಾಬಿಟಿಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಡಯಾಬಿಟಿಸ್ ನ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಕಾಂಪ್ಲಿಕೇಶನ್ಸ್ ಗೆ ಒಳಗಾಗ್ತೀವಿ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆ ಕಾಂಪ್ಲಿಕೇಶನ್ಸ್ ನ ಕೂಡ ಈ ಮಧುನಾಶಿನಿ ತಗೊಳ್ಳೋದನ್ನ ನಾವು ಅವಾಯ್ಡ್ ಮಾಡಬಹುದಾ ಹೇಗೆ ಡಾಕ್ಟರ್? ಖಂಡಿತ ಅವಾಯ್ಡ್ ಮಾಡಬಹುದು. ಯಾಕಂದ್ರೆ ಇದ್ರಲ್ಲಿ ನಾನು ಅವಾಗ್ಲೇ ಹೇಳ್ದಾಗೆ ಹಾಗಲಕಾಯಿ ಇದೆ, ನಿಮ್ ನೇರಳೆ ಹಣ್ಣನ್ನ ನಾವು ಯೂಸ್ ಮಾಡಿದೀವಿ, ಮತ್ತೆ ಬೇಲ್ದ ಹಣ್ಣನ್ನ ಯೂಸ್ ಮಾಡಿದೀವಿ. ಇದೆಲ್ಲ ಏನಾಗುತ್ತೆ ಒಂದೊಂದು ಹರ್ಬ್ಸ್ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಒಂದು ನಿಮ್ಗೆ ಎಕ್ಸೆಸ್ ಆಫ್ ಯೂರಿನೇಷನ್ ಆಗ್ತಾ ಇದ್ರೆ ಅತಿ ಮೂತ್ರ ಏನಾದ್ರು ವಿಸರ್ಜನೆ ಜಾಸ್ತಿ ಆಗ್ತಿದ್ರೆ ಅದನ್ನ ಕಡಿಮೆ ಮಾಡಿ ಕೊಡುತ್ತೆ. ಒಂದು ಹಾರ್ಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಹಾಗಲಕಾಯಿ ಎಲ್ಲ ನೋಡಿದ್ರೆ ಅದು ಇನ್ಸುಲಿನ್ ಲೆವೆಲ್ ನ ಪ್ರಾಪರ್ ಆಗಿ ಸೆಕ್ರೀಟ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಗುಡ್ಮಾರ್ ಅನ್ನೋದು ನಮ್ಗೆ ಪೇಂಕ್ರಿಯಾಸ್ ನ ಕೂಡ ಹೆಲ್ತಿ ಆಗಿರುತ್ತೆ. ಮತ್ತೆ ಇನ್ಸುಲಿನ್ ಕೂಡ ಅದು ಏನಾದ್ರೂ ನಿಮ್ಗೆ ಹೆಚ್ಚಿಗೆ ಸೆಕ್ರೀಟ್ ಆಗ್ತಿದ್ರೆ ಅದನ್ನ ಕಡಿಮೆ ಮಾಡಿ ಪ್ರಾಪರ್ ಆಗಿ ಸೆಕ್ರೀಟ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಈ ರೀತಿ ಒಂದೊಂದು ಇಂಗ್ರೀಡಿಯೆಂಟ್ಸು ಕೂಡ ಒಂದೊಂದು ಕಾಂಪ್ಲಿಕೇಶನ್ ನ ಪ್ರಿವೆಂಟ್ ಮಾಡೋದು ನೋಡಿ ಆ ಪೇಷಂಟ್ ಏನು ಡಯಾಬಿಟಿಸ್ ಪೇಷಂಟ್ ಬರ್ತಾರೆ ಸೊ ಅವರಿಗೆ ಯಾವ್ದು ಹಾಕಿದ್ರೆ ಯಾವ್ಯಾವ ಲಕ್ಷಣಗಳು ಕಡಿಮೆ ಆಗುತ್ತೆ ಅನ್ನೋದು ನೋಡಿ ಅಧ್ಯಯನ ಮಾಡಿ ಇದು ಫಾರ್ಮುಲೇಷನ್ ರೆಡಿ ಮಾಡಿರೋದ್ರಿಂದ ಖಂಡಿತ ಕಾಂಪ್ಲಿಕೇಶನ್ ಬರ್ದೇ ಇರೋ ತರ ನೀವು ತಡಿಬಹುದು. ಓಕೆ, ಸೊ ಆಯುರ್ವೇದ ಅಂತಂದ್ರೆ ಪತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಇರೋರು ಸ್ವೀಟ್ಸ್ ತಿನ್ನಬಾರ್ದು ಗೊತ್ತಿದೆ. ಅದಲ್ಲದೆ ಏನೆಲ್ಲ ಅವಾಯ್ಡ್ ಮಾಡಬೇಕು, ಏನು ಹೆಚ್ಚಾಗಿ ತಗೊಂಡ್ರೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡಕ್ಕೆ ಈಸಿ ಆಗುತ್ತೆ? ಡಯಾಬಿಟಿಸ್ ಇರೋರು ಮುಖ್ಯವಾಗಿ ಶುಗರ್ ಐಟಮ್ಸ್ ನ ತಿನ್ನಬಾರ್ದು. ಪ್ಲಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವೇನ್ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ಈಗ ಆಯುರ್ವೇದಿಕ್ ಅಲ್ಲಿ ನಾವು ನೋಡೋದಾದ್ರೆ ನವಣೆಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಮತ್ತೆ ಬಾರ್ಲಿಯನ್ನ ತಿನ್ನೋದ್ರಿಂದ ಶುಗರ್ ಲೆವೆಲ್ ನ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಬಾರ್ಲಿ ಒಂದು ವರದಾನ ಅಂತಾನೆ ಹೇಳುತ್ತೆ ಆಯುರ್ವೇದ. ಸೊ ಬಾರ್ಲಿ ಗಂಜಿನ ದಿನನಿತ್ಯ ನೀವು ಕುಡಿಯೋದ್ರಿಂದ ಅಥವಾ ಮಿಲೆಟ್ಸ್ ನ ನೀವು ಡೈಲಿ ತಗೊಳ್ಳೋದ್ರಿಂದ ಶುಗರ್ ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ರಾಗಿನೂ ಕೂಡ ಶುಗರ್ಗೆ ತುಂಬಾ ಒಂದು ಒಳ್ಳೇದು ಅಂತ ಹೇಳ್ಬೋದು. ಸೊ ರಾಗಿಯಿಂದ ಮುದ್ದೆ ಆಗಿರ್ಬೋದು ಇಲ್ಲ ರೊಟ್ಟಿ ಆಗಿರ್ಬೋದು, ಒಟ್ಟಿನಲ್ಲಿ ದಿನನಿತ್ಯ ನೀವು ಈ ಮಿಲೆಟ್ಸ್ ನ ಮತ್ತೆ ರಾಗಿನ ಮತ್ತೆ ಬಾರ್ಲಿನ ನೀವು ದಿನನಿತ್ಯ ಡಯಟ್ ಅಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊಂಡಾಗ ಸಕ್ಕರೆ ಕಾಯಿಲೆನ ನೀವು ಖಂಡಿತ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಓಕೆ, ಸೊ ಒಂದ್ಸಲ ನಮ್ಗೆ ಡಯಾಬಿಟಿಸ್ ಬಂತು ಅಂತಂದ್ರೆ ಅದು ಹೋಗೋದೇ ಇಲ್ಲ, ಲೈಫ್ ಟೈಮ್ ಇದ್ದೇ ಇರುತ್ತೆ. ಲೈಫ್ ಟೈಮ್ ನಾವು ಮೆಡಿಕೇಶನ್ಸ್ ತಗೊಳ್ಬೇಕು ಅಂತ ಮೆಂಟಲಿ ಎಲ್ಲರೂ ಪ್ರಿಪೇರ್ ಆಗಿರ್ತಾರೆ. ಸೊ ಈ ಮಧುನಾಶಿನಿನ ನಾವು ಲೈಫ್ ಟೈಮ್ ಯೂಸ್ ಮಾಡೋದ್ರಿಂದ, ಲಾಂಗ್ ಟರ್ಮ್ ನಲ್ಲಿ ಯೂಸ್ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆಗಳಾಗಬಹುದಾ? ಏನ್ ಹೇಳ್ತೀರಾ? ಇದು ನಿಮ್ಮ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋದು. ನೀವು ದಿನನಿತ್ಯ ಏನ್ ಫ್ರೂಟ್ಸ್ ತಿಂತೀರಾ ಇಲ್ಲ ವೆಜಿಟೇಬಲ್ಸ್ ತಿಂತೀರಾ, ಸೊ ಅದನ್ನ ಬಳಸಿನೇ ಇದನ್ನ ಮಾಡಿರೋದ್ರಿಂದ ಖಂಡಿತ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಸೊ ನಿಮ್ಗೆ ಏನಾದ್ರೂ ರೀಸೆಂಟ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಮಧುನಾಶಿನಿನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಅಲ್ಲಿ ತಗೊಳ್ಳುವಂತ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವಾಗ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅವಾಗ ನೀವು ಸ್ಟಾಪ್ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು 6 ತಿಂಗಳು ಬಿಟ್ಟು ಇಲ್ಲ 1 ವರ್ಷ ಬಿಟ್ಟು ನೀವೇನಾದ್ರೂ ಚೆಕ್ ಮಾಡಿಸಿದಾಗ ಮತ್ತೆ ನಂಗೆ ಡಯಾಬಿಟಿಸ್ ಬಂದಿದೆ ಇಲ್ಲ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಹೇಳಿದಾಗ ಅವಾಗ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ನೀವು ಒಂದು 3 ಮಂತ್ಸ್ ತಗೊಂಡು ಆಮೇಲೆ ಸ್ಟಾಪ್ ಮಾಡ್ಕೊಳ್ಬಹುದು. ಓಕೆ, ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ ಡಾಕ್ಟರ್. ಅಂದ್ರೆ ಇವಾಗ ಡಯಾಬಿಟಿಸ್ ಯಾವ ಏಜ್ ಅಲ್ಲಿ ಬೇಕಾದ್ರೂ ಇರುತ್ತೆ. ಮಕ್ಕಳಲ್ಲಿ ನೋಡಿದೀವಿ, ಮಿಡಿಲ್ ಏಜ್ ಆದವರಲ್ಲಿ ನೋಡಿದೀವಿ. ಸೊ ಯಾವ ಏಜ್ ಗ್ರೂಪ್ ಅವ್ರಿಗೆ ಈ ಮಧುನಾಶಿನ ನೀವು ಸಜೆಸ್ಟ್ ಮಾಡ್ತೀರಾ? ಈ ಮಧುನಾಶಿನಿ ಅಂದ್ರೆ ನಾವು ಡಯಾಬಿಟಿಸ್ ಅಲ್ಲಿ ಟೈಪ್ಸ್ ನ ನೋಡ್ತೀವಿ, ಟೈಪ್ 1, ಟೈಪ್ 2 ಮತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಸೊ ಟೈಪ್ 1 ಡಯಾಬಿಟಿಸ್ ಹೇಗಿರುತ್ತೆ ಅಂತಂದ್ರೆ ಆದಷ್ಟು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಅವರಲ್ಲಿ ಇನ್ಸುಲಿನ್ ಸೆಕ್ರೀಟೇ ಆಗೋದಿಲ್ಲ. ಇನ್ನ ಎರಡನೇದು ಅವ್ರು ಇನ್ಸುಲಿನ್ ಡಿಪೆಂಡ್ ಆಗಿರ್ತಾರೆ ಆಕ್ಚುಲಿ. ಇನ್ನ ಎರಡನೇದು ಅಂತಂದ್ರೆ ನಾರ್ಮಲ್ ಎಲ್ಲರಿಗೂ ಏನ್ ಡಯಾಬಿಟಿಸ್ ಬರುತ್ತೆ ಅದೇ ನಾರ್ಮಲ್ ಡಯಾಬಿಟಿಸ್ ಇರುತ್ತೆ. ಸೊ ಅದು ಜಾಸ್ತಿ ಏಜ್ ಆದವರಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಇದು ಇಂಪ್ರಾಪರ್ ಸೆಕ್ರೇಷನ್ ಆಗ್ತಾ ಇರುತ್ತೆ ಇನ್ಸುಲಿನ್, ಅಥವಾ ಇನ್ಸುಲಿನ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ. ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಾತ್ಕಾಲಿಕವಾಗಿ ಬರುವಂತ ಡಯಾಬಿಟಿಸ್ ಅದು. ಸೊ ಆದಷ್ಟು ನಾವು ಮಧುನಾಶಿನಿನ ಮಕ್ಕಳಲ್ಲಿ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಅವ್ರದ್ದು ಪೇಂಕ್ರಿಯಾಸ್ ಏನಿರುತ್ತೆ ಅದು ಅಟ್ಲೀಸ್ಟ್ ಸ್ವಲ್ಪ ಪ್ರಾಪರ್ ಆಗಿ ಕೆಲಸ ಮಾಡೋದಕ್ಕೆ, ಇನಿಶಿಯೇಟ್ ಮಾಡೋದಕ್ಕೆ, ಮತ್ತೆ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಅವ್ರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ, ಇಲ್ಲ ಕಣ್ಣಿನ ಸಮಸ್ಯೆನೇ ಬರ್ಬೋದು, ಇಲ್ಲ ಹೃದಯದ ಸಮಸ್ಯೆನೇ ಬರ್ಬೋದು, ಅಥವಾ ಇನ್ಸುಲಿನ್ ಕೂಡ ತಗೊಳ್ತಾ ಇರ್ತಾರಲ್ವಾ, ಇನ್ಸುಲಿನ್ ಡೋಸೇಜ್ ನ ಕಡಿಮೆ ಮಾಡೋದಕ್ಕೆ ನಾವು ಮಕ್ಕಳಲ್ಲಿ ಮಧುನಾಶಿನಿನ ರೆಕಮೆಂಡ್ ಮಾಡ್ತೀವಿ. ದೊಡ್ಡವರಲ್ಲೂ ಕೂಡ ಏಜ್ ಅಂದ್ರೆ ಈಗ 30+ ಅಲ್ಲಿ ಏನಾದ್ರೂ ನಿಮ್ಗೆ ಬಂದಿದ್ರೆ ಸೊ 30+ ಇಂದ ನೀವು ಮಧುನಾಶಿನಿನ ತಗೊಂಡ್ರು ಕೂಡ ನಿಮ್ಮ ಸಕ್ಕರೆ ಕಾಯಿಲೆನ ನಿಯಂತ್ರಣಕ್ಕೆ ತರಬಹುದು. ಓಕೆ, ಸೊ ಇವಾಗ ಕಾರ್ಯಕ್ರಮ ನೋಡುವಾಗ ನಮ್ಗೆ ಮಧುನಾಶಿನಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಡಯಾಬಿಟಿಸ್ ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಸಾಕಷ್ಟು ಜನ ಅನ್ಕೊಳ್ತಾ ಇರ್ತಾರೆ. ಅವರು ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛಾ ಹರ್ಬಲ್ಸ್ಗೆ ವಿಸಿಟ್ ಮಾಡಿದಾಗ ಅವ್ರಿಗೆ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ? ಸೊ ಪೇಷಂಟ್ ಟ್ರೀಟ್ಮೆಂಟ್ಸ್ ಯಾವ ರೀತಿ ಶುರು ಮಾಡ್ತೀರಾ?
ಈಗ ಒಂದು ಡಯಾಬಿಟಿಸ್ ಪೇಷಂಟ್ ಬಂದ್ರೆ ಆಕ್ಚುಲಿ ಅವ್ರದ್ದು ಶುಗರ್ ಲೆವೆಲ್ನ ನೋಡಿ ಎಷ್ಟು ವರ್ಷದಿಂದ ಇದೆ ಅಂತ ನೋಡಿ ಅವ್ರ ಏಜ್ ಫ್ಯಾಕ್ಟರ್ನು ನೋಡಿ ಇನ್ ಕೇಸ್ ಅವ್ರಿಗೆ ಏನಾದರೂ ಪಂಚಕರ್ಮ ಚಿಕಿತ್ಸೆ ಬೇಕು ಅಂತಂದ್ರೆ ಪಂಚಕರ್ಮ ಚಿಕಿತ್ಸೆನೂ ಕೊಡ್ತೀವಿ. ಪ್ಲಸ್ ಅದ್ರ ಜೊತೆ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ನ ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದ್ರ ಜೊತೆನೆ ಏನೋ ಆಯುರ್ವೇದಿಕ್ ಬೇರೆ ಮೆಡಿಸಿನ್ಸ್ ಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರು ತುಂಬಾ ಜಾಸ್ತಿ ಶುಗರ್ ಲೆವೆಲ್ ಇದೆ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಇರ್ತಾರ, ಇಲ್ಲ ಅವ್ರಿಗೆ ಏನಾದರೂ ಬೇರೆ ಅದ್ರ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ ಅದನ್ನೆಲ್ಲ ನೋಡ್ಬಿಟ್ಟು ಅದ್ರ ಜೊತೆ ಬೇರೆ ಮೆಡಿಸಿನ್ ಇದೆ ಅಂತಂದ್ರೂ ಕೂಡ ಅದನ್ನ ಪ್ರಿಸ್ಕ್ರೈಬ್ ಮಾಡಿ ನಂತರ ಗ್ರಾಜುಯಲಿ ಆ ಮೆಡಿಸಿನ್ ಎಲ್ಲ ವಿಡ್ರಾ ಮಾಡಿ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ನ 3 months ತಗೊಂಡು ಇನ್ ಕೇಸ್ ಅವರು ಸದ್ಯಕ್ಕೆ ಬಾರ್ಡರ್ ಲೈನ್ ಅಲ್ಲಿ ಇದ್ದಾಗ ಏನಾದರೂ ಬಂದ್ರೆ 3 months ಆದ್ಮೇಲೆ ಶುಗರ್ ಲೆವೆಲ್ ಕಂಟ್ರೋಲ್ ಬಂದಾಗ ಅವರು ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡ್ಕೊಳ್ಬಹುದು. ಸೊ ಅಂದ್ರೆ ಯಾವುದೇ ರೀತಿ ಮೆಡಿಕೇಶನ್ ಇಲ್ಲದೆ ಕೂಡ ಲೈಫ್ ಲೀಡ್ ಮಾಡಬಹುದು ಅಂತೀರಾ? ಖಂಡಿತ ಮಾಡಬಹುದು. ಹೌದು. ಓಕೆ. ಸೊ ಡಯಾಬಿಟೀಸ್ ಸಮಸ್ಯೆಗಳಿದೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ಸೊ ಶುಗರ್ ಲೆವೆಲ್ಸ್ ನಿಮಗೆ ಕಂಟ್ರೋಲ್ಗೆ ಬರಬೇಕು, ಡಯಾಬಿಟೀಸ್ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ HR ಫೋನ್ ನಂಬರ್ಸ್ ಬರ್ತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂತದ್ದು. ನೇರವಾಗಿ ಬಂದು ನಾವು ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ದೂರದವರುಗಳಿಂದ ಕಾರ್ಯಕ್ರಮ ನೋಡ್ತಿರೋರಿಗೆ ಆನ್ಲೈನ್ ಮುಖಾಂತರ ಕೂಡ ನಿಮಗೆ ಕನ್ಸಲ್ಟೇಷನ್ಸ್ ಇರುತ್ತೆ. ಅಂಡ್ ನೀವು ನೀಡುವಂತ ವಿಳಾಸಕ್ಕೆ ನೇರವಾಗಿ ಕೊರಿಯರ್ ಮುಖಾಂತರ ಕೂಡ ಔಷಧಿಗಳನ್ನ ಕಳಿಸ್ಕೊಡ್ತಾರೆ. ಅದಷ್ಟೇ ಅಲ್ಲದೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ದೂರದ ಊರುಗಳಲ್ಲಿ ನೋಡ್ತಾ ಇರೋರಿಗೆ ನಿಮ್ಮ ಊರಿನಲ್ಲಿ ಮೈಸೂರು, ಮಂಡ್ಯ ಜೊತೆಗೆ ನಿಮಗೆ ಹೊಸಕೋಟೆ ಆಗಿರ್ಬೋದು, ಬೆಂಗಳೂರಿನ ಹೊಸಕೆರೆ ಹಳ್ಳಿನಲ್ಲಿದ್ದೀರಾ ಅಂತಂದ್ರೆ ನಿಮಗೆ ಯಾವ್ದು ನಿಯರೆಸ್ಟ್ ಆಗುತ್ತೆ ಅಲ್ಲಿ ನೇರವಾಗಿ ಹೋಗಿ ಭೇಟಿ ಮಾಡಬಹುದು. ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಸೊ ಇದನ್ನ ಆದ್ರೂ ಇಷ್ಟು ಹೇಳಿದ್ರು ಕೂಡ ಹೇಗೆ ಪರ್ಚೇಸ್ ಮಾಡೋದು ಅಂತ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಈ ಮಧುನಾಶಿನ ಹೇಗೆಲ್ಲ ಪರ್ಚೇಸ್ ಮಾಡಬಹುದು, ದೂರದಲ್ಲಿರೋರಿಗೆ ಹೇಗೆ ಸಹಾಯ ಆಗುತ್ತೆ? ಮಧುನಾಶಿನಿ ಅಂತಂದ್ರೆ ವಿಜಯನಗರದಲ್ಲಿದೆ ಇಚ್ಛಾ ಹರ್ಬಲ್ಸ್ ಅಂತ. ಸೊ ಅಲ್ಲಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಅಥವಾ ನಮ್ದು ವೆಬ್ಸೈಟ್ ಕೂಡ ಇದೆ www.ichaherbals.com ಅಂತ, ಅಲ್ಲಿ ಹೋಗಿನೂ ಕೂಡ ಬೈ ಮಾಡಬಹುದು. ಅಥವಾ ಅಮೆಝಾನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಅಥವಾ ಆಯುರ್ವೇದ ವೆಲ್ನೆಸ್ ನೀವು ಬ್ರಾಂಚಸ್ ಏನು ಹೇಳಿದ್ರಿ ಅಲ್ಲಿ ಕೂಡ ಡಾಕ್ಟರ್ಸ್ ಇರ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದನೂ ಕೂಡ ನೀವು ಮಧುನಾಶಿನಿನ ತಗೊಳ್ಬಹುದು. ಓಕೆ. ಸೊ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತಾ ಆನ್ಲೈನ್ ಅಲ್ಲಿ ತಗೊಂಡಾಗ ಕೂಡ ಹೇಗೆ ತಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು? ಖಂಡಿತ ಇರುತ್ತೆ. ಆಕ್ಚುಲಿ ಅವರು ತಗೊಂಡಾಗ ನಾವು ನಂಬರ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇನ್ ಕೇಸ್ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಇಲ್ಲ ತಗೊಂಡಾಗ ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ, ಏನಾದ್ರೂ ತೊಂದರೆಗಳು ಫೇಸ್ ಮಾಡ್ತಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವರಿಗೆ ಪರಿಹಾರ ಸಿಗುತ್ತೆ. ನಿಮಗೂ ಕೂಡ ಡಯಾಬಿಟಿಸ್ ಸಮಸ್ಯೆಗಳಿದೆ, ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ HR ವಿಜಯನಗರ್ನ ಫೋನ್ ನಂಬರ್ ಬರ್ತಾ ಇದೆ. ನಂಬರ್ಸ್ಗೆ ನೀವು ಕಾಲ್ ಮಾಡಿ ವೈದ್ಯರನ್ನ ಭೇಟಿ ಮಾಡಬಹುದು. ಅಥವಾ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ ನ ನೀವು ಕೂಡ ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಬಿಕಾಸ್ ಡಯಾಬಿಟಿಸ್ ತುಂಬಾ ಕಾಮನ್ ಆಗಿ ಎಲ್ಲರೂ ಕೂಡ ಟ್ರೀಟ್ ಮಾಡ್ತಿರ್ತಾರೆ, ಇಗ್ನೋರ್ ಮಾಡಿದ್ರೆ ಏನ್ ಕಾಂಪ್ಲಿಕೇಶನ್ಸ್ ಅಂತ ತಿಳಿಸ್ಕೊಟ್ರಿ. ಸೊ ಮಧುನಾಶಿನಿ ಒಟ್ಟಾರೆ ಹೇಗೆ ಹೆಲ್ಪ್ ಮಾಡುತ್ತೆ ಪೇಷಂಟ್ಸ್ಗೆ? ಡಯಾಬಿಟಿಸ್ ಅಂತಂದ್ರೆ ಅದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿನ ಬದಲಾಯಿಸಿಕೊಂಡು ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ ನ ತಗೊಳ್ತಾ ಹೋದ್ರೆ ಖಂಡಿತವಾಗಿ ನೀವು ಡಯಾಬಿಟಿಸ್ ನಿಂದ ಗುಣಮುಖರಾಗಬಹುದು. ಎಸ್ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಡಯಾಬಿಟಿಸ್ ಇದೆ ಅಂತಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ನ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ, ಫುಡ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು, ಇನ್ನು ವಿಶೇಷವಾಗಿ ಮಧುನಾಶಿನಿ ಹರ್ಬಲ್ ಡಯಟರಿ ಸಪ್ಲಿಮೆಂಟ್ ಕೂಡ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ತೆ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು. ಸಾಕಷ್ಟು ವರ್ಷಗಳಿಂದ ಡಯಾಬಿಟಿಸ್ ಸಮಸ್ಯೆ ಇದೆ, ಶುಗರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಎಲ್ಲಾ ರೀತಿ ಪ್ರಯತ್ನ ಪಟ್ಟಿದೀವಿ ಅಂತಂದ್ರೆ ಇದು ಒಂದು ಲಾಸ್ಟ್ ಚಾನ್ಸ್. ನಿಮಗೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ಇಚ್ಛಾ ಹರ್ಬಲ್ಸ್ ವಿಜಯನಗರನಲ್ಲಿ ಇರುವಂತದ್ದು. ನೇರವಾಗಿ ಬಂದು ನೀವು ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡಬಹುದು. ಸೊ ನಿಮ್ಮ ಶುಗರ್ ಲೆವೆಲ್ಸ್ ನ ಹೇಗೆ ನೀವು ಕಂಟ್ರೋಲ್ಗೆ ತಗೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ಸ್ ಯಾವ ರೀತಿ ಬೇಕಾಗುತ್ತೆ, ಡಯಟ್ ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಇವೆಲ್ಲವನ್ನೂ ಕೂಡ ವೈದ್ಯರು ತಿಳಿಸ್ಕೊಡ್ತಾರೆ. ಆನ್ಲೈನ್ ಮುಖಾಂತರ ಕೂಡ ಕನ್ಸಲ್ಟೇಷನ್ಸ್ ನ ಪಡ್ಕೊಳ್ಬಹುದು. ಅದಷ್ಟೇ ಇರದೆ ನಿಮಗೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಹಲವಾರು ಬ್ರಾಂಚಸ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ನಂಬರ್ಗೆ ನೀವು ಕಾಲ್ ಮಾಡಿದಾಗ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.